ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಎಳೆಯ ಸೌತೆಕಾಯಿಯಿಂದ ರುಚಿಯಾದ ಒಂದು ರೆಸಿಪಿ ಮಾಡಿ ತೋರಿಸ್ತೇನೆ. ಇಲ್ಲಿ ಒಂದು ಎಳೆಯ ಸೌತೆಕಾಯಿಯನ್ನು ತಗೊಂಡಿದ್ದೇನೆ. ಅದರ ಸಿಪ್ಪೆ ತೆಗೆದು ತುರಿದುಕೊಳ್ಬೇಕು. ಸಿಪ್ಪೆ ಸಹಿತ ಹಾಕಿ ಕೂಡ ಮಾಡ್ಬೋದು. ಬೀಜ ಎಳೆಯದಿದ್ರೆ ಬೀಜ ಸಮೇತ ನೀವು ಸಣ್ಣಗೆ ತುಂಡು ಮಾಡಿ ತಗೊಂಡ್ರೆ ಆಯಿತು. ನಾನಿಲ್ಲಿ ಬೀಜ ಎಲ್ಲ ತೆಗೆಯದೆ ಹಾಗೆ ಸಣ್ಣಗೆ ತುಂಡು ಮಾಡಿ ತಗೊಂಡಿದ್ದೇನೆ. ಈಗ 2 ಚಮಚ ಆಗುವಷ್ಟು ಶೇಂಗಾ ಬೀಜವನ್ನು ಚೆನ್ನಾಗಿ ಹುರಿದು ಅದರ ಸಿಪ್ಪೆ ತೆಗೆದು ತಗೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಳ್ಬೇಕು. ಈಗ ಅದೇ ಮಿಕ್ಸಿ ಜಾರಿಗೆ 1/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೇನೆ. ಹಾಗೆ 1 ಇಂಚು ಶುಂಠಿ ಹಾಕ್ಕೊಳ್ಬೇಕು. ಮತ್ತು ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸು ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ಉಪ್ಪನ್ನು ನೀವು ಕೊನೆಗೆ ಹಾಕಿದ್ರೂ ಆಗ್ತದೆ. ಖಾರ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಬೋದು. ನಾನಿಲ್ಲಿ ಹುಣಸೆ ಹುಳಿ ಹಾಕದೆ ರುಬ್ಬಿಕೊಳ್ತಾ ಇದ್ದೇನೆ. ಕಡೆಗೆ ಬೇಕಿದ್ರೆ ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕ್ಬೋದು ಅಂತೇಳಿ ಈಗ ಹುಣಸೆ ಹುಳಿ ಹಾಕಲಿಲ್ಲ. ಈಗ ರುಬ್ಬಿ ತಂದಿದ್ದೇನೆ ನೋಡಿ. ಈಗ ರುಬ್ಬಿದ ತೆಂಗಿನ ತುರಿಯನ್ನು ಸೌತೆಕಾಯಿ ಒಳಗೆ ಹಾಕಿ ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಕೂಡ ಸೇರಿಸಿಕೊಳ್ಬೇಕು. ಜಾಸ್ತಿ ತೆಳ್ಳಗೆ ಮಾಡಬಾರ್ದು. ಉಪ್ಪು ಹಾಕಿದ ಮೇಲೆ ಸೌತೆಕಾಯಿಂದ ಜಾಸ್ತಿ ನೀರು ಬಿಡ್ತದೆ. ಅದಕ್ಕಾಗಿ ನೀರಾದಷ್ಟು ಕಡಿಮೆ ಹಾಕ್ಕೊಳ್ಬೇಕು. ಈಗ 2 ಚಮಚ ಆಗುವಷ್ಟು ಶೇಂಗಾ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು ನೋಡಿ. ಒಗ್ಗರಣೆಗೆ 2 ಚಮಚ ತೆಂಗಿನ ಎಣ್ಣೆಯಲ್ಲಿ 1 ಚಮಚ ಸಾಸಿವೆ, 1 ಕಡ್ಡಿ ಕರಿಬೇವು ಹಾಗೆ 1 ಒಣಮೆಣಸನ್ನು ಹಾಕಿ ಒಗ್ಗರಣೆ ಮಾಡಿ ತಂದಿದ್ದೇನೆ. ಅದನ್ನು ಈ ಪಚ್ಚಡಿಗೆ ಹಾಕಿದರೆ ರುಚಿಯಾದ ಸೌತೆಕಾಯಿ ಪಚ್ಚಡಿ ರೆಡಿ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.